ಇವತ್ತು ಡಿವಿಷನ್ ಬೆಂಚ್ನಲ್ಲಿ ಕೇಸ್ ಬಂದಿತ್ತು. ಡಿವಿಷನ್ ಬೆಂಚ್ನಲ್ಲಿ ನ್ಯಾಯಾಧೀಶರು ತೀರ್ಪು ಕೊಟ್ಟಿದ್ದಾರೆ. ತೀರ್ಪಿನನುಸಾರ ಏನಂದರೆ, ಒಂದು ಈ ಏನು ಸ್ಯಾಂಡ್ಲ್ವುಡ್ ಟ್ರೀಸ್ ಕಟ್ ಮಾಡ್ತಾ ಇದ್ದಾರಲ್ಲ, ಆ ಸ್ಯಾಂಡ್ಲ್ವುಡ್ ಟ್ರೀಸ್ಗೆ ಪ್ರತಿ ಒಂದೊಂದು ಸ್ಯಾಂಡ್ಲ್ವುಡ್ ಮರಕ್ಕೂ ಇನ್ವೆಂಟ್ರಿ ತೆಗಿಬೇಕು. ತದನಂತರ ತೆಗೆದಿರುವಂಥ ಮರನ ಇವ್ರಿಗೆ ನೋಟಿಸ್ ಕೊಟ್ಟು ಯಾವ ಮರ ತೆಗಿತಾ ಇದ್ದೀವಿ, ಏನು ಮಾಡ್ತಾಯಿದ್ದೀವಿ ಅಂತ ಪ್ರತಿಯೊಂದೊಂದಕ್ಕೂ ನೋಟಿಸ್ ಕೊಟ್ಟು ತೆಗಿಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಅನುಸಾರವಾಗಿ ಉಚ್ಚ ನ್ಯಾಯಾಲಯ ಆದೇಶ ಕೊಟ್ಟಿದೆ. ಅದನಂತರ ಸರ್ಕಾರದವರು ಅಪೀಲ್ ಪ್ರಿಫರ್ ಮಾಡಿದ್ದಾರೆ ಇದೇ ಕೇಸ್ನಲ್ಲಿ, ಇದೇ ರೀತಿಯಲ್ಲಿ. ಅದರಲ್ಲೂ ಒಂದು ಕಮಿಟಿ ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮರ ಪ್ರತಿಯೊಂದೊಂದು ಮರನೂ ಕಟ್ ಮಾಡಬೇಕು ಅಂದ್ರೂ ನೋಟಿಸ್ ಕೊಟ್ಟು ವಿತೌಟ್ ನೋಟಿಸ್ ಮರ ಕಟ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಅಲ್ಲ, ಯಾರಿಗೆ ವಿಶ್ವಕುಮಾರು ಮತ್ತು ಮಿಕ್ಕಿದವರು ಯಾರ್ಯಾರು ಇದ್ದಾರಲ್ಲ, ಅವ್ರು ರಿಟ್ ಅಪೀಲ್ ಪ್ರಿಫರ್ ಮಾಡಿರೋರು ಅವರೆಲ್ಲರಿಗೂ ಹೇಳಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಆಗಿರೋ ಎಲ್ಲರಿಗೂ ಈ ವಿಚಾರದಲ್ಲಿ ಅವರೆಲ್ಲರಿಗೂ ನೋಟಿಸ್ ಕೊಟ್ಟು ತದನಂತರ ಮರ ಕಟ್ ಮಾಡಿ ಅಂತಲೇ ಹೇಳ್ತಾರೆ. ಮತ್ತು ಸಿಂಗಲ್ ಬೆಂಚ್ ಆರ್ಡರ್ ಇತ್ತು, ರಿಟ್ ಪಿಟಿಷನ್ನಲ್ಲಿದ್ದಂಥ ಆರ್ಡರ್ನ ಕನ್ಸಿಡರ್ ಮಾಡತಕ್ಕದ್ದು ಅಂತ ಹೇಳಿದ್ದಾರೆ. ಮತ್ತು ಈ ಕೇಸ್ ಮಾಹಿತಿನ ಆರ್ಬಿಟ್ರೇಷನ್ಗೆ ರೆಫರ್ ಮಾಡಿದ್ದಾರೆ. ಅಲ್ಲಿ ಕೂಲಂಕುಷವಾಗಿ ತೀರ್ಮಾನ ಮಾಡಿ ಆರ್ಬಿಟ್ರೇಟರ್ ಮುಂದಿನ ನಿರ್ಧಾರಕ್ಕೆ ಕಾಯಬೇಕು ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಮರ ತೆಗಿಬೋದು, ಮರ ತೆಗಿಬಾರ್ದು ಅಂತಲ್ಲ. ಮರ ತೆಗಿಯೋವಂಥ ಮರಕ್ಕೆ ಪ್ರತಿಯೊಂದಕ್ಕೂ ಇನ್ವೆಂಟ್ರಿ ಮೇಂಟೈನ್ ಮಾಡಿ ಅದನ್ನು ನೀವು ಆರ್ಬಿಟ್ರೇಟರ್ ಮುಂದೆ ಪ್ರಿಸರ್ವ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರಿ ಅಧಿಕಾರಿಗಳು ನಮಗೆ ಆಲ್ರೆಡಿ ಆದೇಶ ಆಗಿದೆ, ಸೊ ನಮಗೆ ಲೆಟರ್ ಕೊಟ್ಟಿದ್ದಾರೆ, ನಾವು ಕಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಹೌದು, ಅದಕ್ಕೆ ಅದು ಕೊಟ್ಟಿದ್ದಾರೆ, ಕಟ್ ಮಾಡೋಕ್ಕೆ ಆದೇಶ ಕೊಟ್ಟಿದ್ದಾರೆ. ಕಟ್ ಮಾಡಿ ಅಂತಲೇ ಹೇಳಿದ್ದಾರೆ. ನ್ಯಾಯಾಲಯ ಕಟ್ ಮಾಡಿ ಅಂತಲೇ ಹೇಳಿದ್ದಾರೆ. ಕಟ್ ಮಾಡಿದಂಥ ಮರಕ್ಕೆ ಪ್ರತಿಯೊಂದೊಂದು ಮರನೂ ಇನ್ವೆಂಟ್ರಿ ಮೇಂಟೈನ್ ಮಾಡಿ ಹೋಲ್ಡ್ ಮಾಡಬೇಕು ಅಂತ ಹೇಳಿದ್ದಾರೆ. ಮರನ ಪ್ರಿಸರ್ವ್ ಮಾಡಬೇಕು ಅಂತ. ಎಲ್ಲೂ ಮಾರಾಟ ಮಾಡೋಂಗಿಲ್ಲ, ಪಬ್ಲಿಕ್ ಆಕ್ಷನ್ ಮಾಡೋಂಗಿಲ್ಲ, ಯಾವುದೂ ಮಾಡೋಂಗಿಲ್ಲ. ಮುಂದಿನ ಕೋರ್ಟ್ ಆದೇಶ ಬರೋವರೆಗೂ ಹೋಲ್ಡ್ ಮಾಡಿ ಅಂತ ಹೇಳಿದ್ದಾರೆ. ಈ ಆರ್ಬಿಟ್ರೇಟರ್ ಮುಂದೆ 4 ವೀಕ್ಸ್ ಟೈಮ್ ಕೊಟ್ಟಿದ್ದಾರೆ. 4 ವೀಕ್ಸ್ ನಂತರ ನಾವು ಆರ್ಬಿಟ್ರೇಟರ್ ಮುಂದೆ ಹೋಗಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಶ್ರೀಗಂಧದ ಮರಕ್ಕೇನು ವ್ಯಾಲ್ಯೂ ಫಿಕ್ಸ್ ಮಾಡಿರಲಿಲ್ಲ, ಅದನ್ನು ನಾವು ಕೋರ್ಟ್ ಗಮನಕ್ಕೆ ತಂದಿದ್ದಕ್ಕೆ ಆಯಿತು, ನೀವು ಆರ್ಬಿಟ್ರೇಟರ್ ಮುಂದೆ ಹೋಗಿ ಅಲ್ಲಿ ಅವರೇ ಮಾಡ್ತಾರೆ. ಆಮೇಲೆ ಫ್ರೀ ಲಿಬರ್ಟಿ ಕೊಟ್ಟಿದ್ದಾರೆ. ಏನೇ ಇದ್ದರೂ ಕೂಡ ಹಳೆ ಆರ್ಡ್ರ್ ಏನಿದ್ರೆ ಕನ್ಸಿಡರ್ ಮಾಡೋಂಗಿಲ್ಲ. ಹೊಸದಾಗಿ ಆರ್ಬಿಟ್ರೇಟ್ರು ಅವ್ರ ಡಿಸಿಷನ್ ತೊಗೊಂಡು ಆರ್ಡ್ರ್ ಮಾಡಬೇಕು, ಮತ್ತು ಯಾವುದೇ ಬಯಾಸ್ ಇಲ್ಲ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದಾರೆ. ಹಂಗಾಗಿ ಈಗ ಸಿಂಗಲ್ ಬೆಂಚ್ ಆರ್ಡ್ರ್ ಮಾಡಿದ್ರು ₹426, ಅದು ಇವಾಗ ಕೌಂಟ್ ಆಗೋಲ್ಲ. ಮತ್ತು ಈಗ SLA ಏನು 1,53,00,000 ಡೆಪಾಸಿಟ್ ಮಾಡಿದ್ದಾರೆ, ಅದು ಕೂಡ ಈಗ ವ್ಯಾಲಿಡ್ ಆಗೋಲ್ಲ. ಏನು ಆರ್ಬಿಟ್ರೇಟ್ರು ಏನು ಡಿಸಿಷನ್ ತೊಗೊಂತಾರೆ ಅದ್ರ ಮೇಲೆ ನೆಕ್ಸ್ಟ್ ಪ್ರೊಸೆಸ್ ಆಗುತ್ತೆ. ಹಂಗಾಗಿ ಸರ್ಕಾರದ ಅಪೀಲ್ ಇದೆ, ಅದು ಈ ವೀಕಲ್ಲಿ ಅವರು ಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಮ್ಯಾಟ್ರ್ ನಾವು ಇದರಲ್ಲಿ ನಮ್ಮ ಕೇಸಲ್ಲಿ ಡೈರೆಕ್ಷನ್ ಕೇಳಿದ್ವಿ, ಯಾಕೆಂದರೆ ಇನ್ ಫ್ಯೂಚರ್ ಪ್ರಾಬ್ಲಮ್ ಆಗುತ್ತೆ. ಆದ್ದರಿಂದ ಒಂದು ಕಮಿಟಿ ಫಾರ್ಮ್ ಮಾಡಿ ಒಂದು ಪರ್ಮನೆಂಟಾಗಿ ಸೊಲ್ಯೂಷನ್ ಮಾಡಿ ಒಂದು ರೇಟ್ ಫಿಕ್ಸ್ ಮಾಡಿ ಅಂತ. ಅದಕ್ಕೆ ಗೌರ್ಮೆಂಟ್ ಏನು ಅಪೀಲ್ ಇದೆ ಅದರಲ್ಲಿ ನಾವು ಆದೇಶ ಮಾಡ್ತೀವಿ ಕಮಿಟಿ ಫಾರ್ಮ್ ಮಾಡೋಕ್ಕೆ ಅಂತ ಹೇಳಿದ್ದಾರೆ. ಸರ್ಕಾರಿ ವಕೀಲರು ಅದಕ್ಕೆ ಒಪ್ಕೊಂಡಿದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ಗೌರ್ಮೆಂಟ್ ಯಾವುದೇ ಕಮಿಟಿ ಫಾರ್ಮ್ ಮಾಡೋಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಅವರು ಒಪ್ಕೊಂಡಿದ್ದಾರೆ. ಇದ್ರ ಮೇಲೆ ಈಗ ಹೊಸದಾಗಿ ಮತ್ತೆ ಪ್ರೊಸೀಡಿಂಗ್ ಸ್ಟಾರ್ಟ್ ಆಗುತ್ತೆ ಆರ್ಬಿಟ್ರೇಟರ್ ಮುಂದೆ.